ಹಾಯ್ ವೆಲ್ಕಮ್ ಟು ದ ಗಣಿ ಸೀರೀಸ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಸೈಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ನಮ್ಮ RCB ವರ್ಸಸ್ ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಡೂಪ್ಲೆಸ್ ಚೆನ್ನಾಗಿ ಆಡಬೇಕು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ, ಡೂಪ್ಲೆಸ್ ಬೇಗ ಅಗ್ರೆಸಿವ್ ಆಡೋಕ್ಕೆ ಹೋಗಿ ಔಟ್ ಆಗ್ತವ್ರೆ. ಮತ್ತು ಜಿ ಟಿ ಟೀಮಲ್ಲಿ ಮತ್ತು ಮೇನ್ ಇಲ್ಲಿ ಶುಭ್ಮನ್ ಗಿಲ್ ರನ್ ಹೊಡಿಬೇಕು. ಶುಭ್ಮನ್ ಗಿಲ್ ಹೊಡಿಲ್ಲ ಅಂದರೆ ಜಿ ಟಿ ಟೀಮು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಮತ್ತು ಬೌಲಿಂಗಲ್ಲಿ ರಶೀದ್ ಖಾನ್ ವಿಕೆಟ್ ತೆಗಿತವ್ರೆ, ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊತಿದ್ದಾರೆ. ಮತ್ತು ಇಲ್ಲಿ ಮೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತವ್ರೆ, ಸಿಕ್ಕಾಪಟ್ಟೆ ರನ್ನ ಸತಿ 70 ರನ್ ಹೊಡ್ಸ್ಕೊಂಡಿದ್ರು. ಈ ಸತಿ ಎಷ್ಟು ಹೊಡ್ಸ್ಕೊತಾರೆ ಏನು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತ ಇರ್ತದೆ. ಒಟ್ನಲ್ಲಿ RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದು, ಯಾಕೆಂದರೆ ಮ್ಯಾಚ್ ಇವ್ರಿಗೆ ಗೆದ್ಕೊಬರ್ತಿದೆ. ಮ್ಯಾಚು ಗುಜರಾತ್ ಅವರು 4 ಮ್ಯಾಚ್ ಗೆದ್ದಿದ್ರೆ, ಮತ್ತು RCB ಅವರು ಜಸ್ಟ್ 2 ಮ್ಯಾಚ್ ಗೆದ್ಕೊಬರ್ತಿದ್ದಾರೆ, 4 ಮ್ಯಾಚ್ ಸೋತ್ಕೊಬರ್ತಿದ್ದಾರೆ. ಮೇನ್ ಗುರು ಇಲ್ಲಿ ಗುಜರಾತ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಗುಜರಾತ್ ಅವರು ಈ ವೆನ್ಯೂಯಲ್ಲಿ ಅವ್ರ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತಗೋತಾರೆ. ಒಟ್ಟಿನಲ್ಲಿ ಗೆಲ್ಲೋ ಪಾಸಿಟಿವ್ ಸಿಕ್ಕಾಪಟ್ಟೆ ಇದೆ ಒಟ್ಟಿನಲ್ಲಿ ಗುಜರಾತಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಇವರ ಸ್ಕೋರ್ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂದರೆ, ಒಟ್ಟಿನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 165 ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಅನ್ಬೋದು ಗುರು. ಮೇನ್ ಗುರು ಇಲ್ಲಿ ಬ್ಯಾಟಿಂಗ್ಗೆ 70% ಇದ್ದರೆ ಬೌಲಿಂಗ್ಗೆ 30%. ಸ್ಪಿನ್ನರ್ಗೆ ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸ್ಪಿನ್ನಿಂಗ್ ಅಡ್ವಾಂಟೇಜ್ ಇದೆ, ಬೌಲರ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ, 63 ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು RCB ಸಿಕ್ಕಾಪಟ್ಟೆ ಎನರ್ಜಿ ಆಗಿದೆ, ಮೊದಲಂಗೆ ಅನ್ಎನರ್ಜಿ ಆಗಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಆಗಿದೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಈಗ RCB ಟೀಮಲ್ಲಿ ಯಾರು ಇರ್ತಾರೆ ಅಂದರೆ, ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲೆಸ್ ಕ್ಯಾಪ್ಟನ್ ಆಗಿ ಡೂಪ್ಲೆಸ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಓಪನರ್ ಆಗಿ ಬರ್ತಾರೆ. ಒಟ್ಟಿನಲ್ಲಿ ವಿಲ್ಚಾಕ್ಸ್ ಚೆನ್ನಾಗಿ ಆಡಿರಲಿಲ್ಲ ಮ್ಯಾಚ್, ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೇನೋ. ರಜತ್ ಪಡಿತರ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಅಗ್ರೆಸಿವ್ ಆಗಿ ಆಡಿ ಅವರೇ ಮ್ಯಾಚ್ನ ಗೆಲ್ಲಿಸ್ಕೊಡ್ತವ್ರೆ. 30-40 ಹೊಡೆದು ಅವರೇ ಕ್ರೂಸರ್ ರನ್ನ ಮೇನ್ ಅವರೇ ಹೊಡ್ಕೊಡ್ತವ್ರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ DK ಹೇಳೋದಾದರೆ, ನನ್ನ ಪ್ರಕಾರ DK ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಿ ಅಷ್ಟು ಚೆನ್ನಾಗಿ ಆಡ್ತಿಲ್ಲ 1-2 ಮ್ಯಾಚಿಂದ. ಒಟ್ಟಿನಲ್ಲಿ ಸತಿ ಬೇಗನೆ ಔಟ್ ಆಗ್ಬಿಟ್ರು. ಮತ್ತು ಇವ್ರ ಕಡೆ ವಿಜಯ್ ಕುಮಾರನ್ನ ಬೇಗ ಇಳಿಸ್ಬೇಕು ಗುರು, ಇವರು ಟೀಮ್ಗೆ ಹಾಕೋಬೇಕು. ಮತ್ತು ಲಾಕಿ ಫರ್ಗ್ಯೂಸನ್ನು, ಮತ್ತು ನನ್ನ ಪ್ರಕಾರ ಲಾಕಿ ಫರ್ಗ್ಯೂಸನ್ ಜಾಗಿಂಗ್ಗೆ ಮ್ಯಾಕ್ಸ್ವೆಲ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಬಂದರೂ ಬರ್ಬೋದು, ಇಲ್ಲಾಂದ್ರೂ ಇಲ್ಲ. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜು ನನ್ನ ಪ್ರಕಾರ ಬೌಲಿಂಗ್ 1-2 ಮ್ಯಾಚ್ ಚೆನ್ನಾಗಿ ಮಾಡೋರೆ. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಒಟ್ಟಿನ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಮತ್ತು ಒಟ್ಟಿನಲ್ಲಿ ಮೇನ್ ಗುರು DK ಒಂಚೂರು ಚೆನ್ನಾಗಿ ಆಡಬೇಕು, ವಿಲ್ಜಾಕ್ಸು ಚೆನ್ನಾಗಿ ಆಡಬೇಕು. ಮೇನ್ ಏನಾದ್ರು ಮಿಸ್ ಆಗಿ ಇಲ್ಲಿ ವಿರಾಟ್ ಕೊಹ್ಲಿ ಡೂಪ್ಲೆಸ್ ಔಟ್ ಆಗ್ಬಿಟ್ರೆ, ಇವರು ಸಿಕ್ಕಾಪಟ್ಟೆ ಅವರಿಬ್ಬರು ಔಟ್ ಆಗ್ಬಿಟ್ರೆ, ಮೇನ್ ಇಲ್ಲಿ ರಜತ್ ಪಡಿತರ ಒಂದು ಸೈಡ್ ನಿಂತ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿಕೊಟ್ರು. ಸತಿನ SRH ಇರುತ್ತೆ, ಅವರೇ ಗೆಲ್ಸ್ಕೊಟ್ಟಿದ್ದು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಬೌಲಿಂಗಲ್ಲಿ ಒಂಚೂರು ಎಷ್ಟು ದಯಾಳನ್ನ ನನ್ನ ಪ್ರಕಾರ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಯೂಸ್ ಮಾಡಿಕೊಂಡ್ರು ಮೇನ್ ಗುರು ಇಲ್ಲಿ ಎಷ್ಟು ಡೇಯಲ್ಲೂ ಯೂಸ್ ಮಾಡಿ ಕೊಡ್ತಾರೆ. ಒಟ್ಟಿನಲ್ಲಿ ಒಳ್ಳೊಳ್ಳೆ ವಿಕೆಟ್ಗಳನ್ನ ತೆಗೆದುಕೊಡ್ತಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜು RCB ಇದೆ. ಒಂಚೂರು ಬೌಲಿಂಗಲ್ಲಿ ಗಮನ ವಹಿಸ್ಬೇಕು ಗುರು. ಇವರು ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಒಂಚೂರು ಗಮನ ವಹಿಸ್ಬೇಕು. ಒಟ್ಟಿನಲ್ಲಿ GT ಟೀಮಲ್ಲಿ ನನ್ನ ಪ್ರಕಾರ ಯಾರ್ಯಾರು ಇರ್ತಾನೆ ಅಂದರೆ, GT ಟೀಮಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳ್ಕೊಳ್ಳೋ ಕ್ಯಾಪ್ಟನ್ಸಿನ ಇವರು ಮಾಡ್ತಿಲ್ಲ ಗುರು. ಏನಂದರೆ ಇಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನು, ಮತ್ತು ಅಭಿಷೇಕ್ ಮನೋಹರ್, ಮತ್ತು ವಿಜಯ್ ಶಂಕರ್, ಮತ್ತು ತೆವಾಟಿಯಾ, ರಶೀದ್ ಖಾನ್. ನನ್ನ ಪ್ರಕಾರ ಉಮೇಶ್ ಯಾದವ್ ಈ ಮ್ಯಾಚ್ನ ಆಡಿಸ್ತಾರೆ ಅನ್ಕೋತೀನಿ. ಉಮೇಶ್ ಯಾದವ್ ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊತಿರ್ತಾರೆ, 160. ಮತ್ತು ರಶೀದ್ ಖಾನ್ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಮ್ಯಾಚ್ನ ಮಾಡ್ತಾರೆ. ಮೇನ್ ಇಲ್ಲಿ 160 ಮತ್ತು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತವ್ರೆ ಇವರು ಮೋಹಿತ್ ಶರ್ಮಾ, ಅದರಿಂದನೇ ಮ್ಯಾಚ್ನ ಸೋಲ್ತವ್ರೆ. ಮೇನ್ ಇದು ಇವ್ರ ಕಡೆ ಬ್ಯಾಟಿಂಗ್ ಡೆಪ್ತು ಇದ್ರೂ ಮೇನ್ ಶುಭ್ಮನ್ ಗಿಲ್ ಚೆನ್ನಾಗಿ ಆಡಬೇಕು, ಇಲ್ಲಾಂದರೆ ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಒಟ್ಟಿನಲ್ಲಿ ಸಾಯಿ ಸುದರ್ಶನ್ ಸತಿ ಮ್ಯಾಚ್ಗೆಲ್ಲ ಮೂಮೆಂಟ್ನ ತಂದುಕೊಟ್ರು. ಒಟ್ಟಿನಲ್ಲಿ ವಿಜಯ್ ಶಂಕರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತವ್ರೆ, ಬೇಗನೆ ಔಟ್ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋಲ್ತವ್ರೆ. ಒಟ್ಟಿನಲ್ಲಿ
ಒಟ್ನಲ್ಲಿ RCB ಒಂದು ಲೆವೆಲಿಗೆ ಗೆಲ್ಲೋ ಚಾನ್ಸಸ್ ಇದೆ ಅಂದರೂ ಒಟ್ನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್. ಇವರು ಹೋಮ್ ಗ್ರೌಂಡಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿದ್ದಿಲ್ಲ ಗುರು. ಗುಜರಾತು ಟೋಟಲಾಗಿ ಆಡಿರೋ ಮ್ಯಾಚು ನಿಮ್ಗೆ ಇಲ್ಲೇ ರಿಸಲ್ಟ್ ಕೊಟ್ಟೈತಿದೆ. ಟೋಟಲಾಗಿ ಆಡಿರೋ ಮ್ಯಾಚಲ್ಲಿ ಮೂರು ಮ್ಯಾಚ್ನ ಆಡಿಸಿದ್ದಾರೆ. 3 ಮ್ಯಾಚಲ್ಲಿ 2 ಮ್ಯಾಚ್ DC ಗೆದ್ದಿದ್ದಾರೆ, 1 ಮ್ಯಾಚು RCB ಗೆದ್ದಿದ್ದಾರೆ. ನಾನು ಆದ್ದರಿಂದ ಹೇಳ್ತೀನಿ GT ವರ್ಸಸ್ RCBಲಿ GT ಗೆಲ್ತಾರೆ ಅಂತ. ಇವತ್ತಿನ 2ನೇ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ SRH ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಾರೆ. ಮೇನ್ ಗುರು ಇಲ್ಲಿ 300 ರನ್ನು ಈ ಮ್ಯಾಚಲ್ಲಿ ಹೊಡೆಯೋದು ನನ್ನ ಪ್ರಕಾರ ಕಷ್ಟ. ಒಟ್ಟಿನಲ್ಲಿ CSK ಬೌಲಿಂಗು ಸಿಕ್ಕಾಪಟ್ಟೆ ಇದೆ. ಇವರು CSK ಟೀಮವ್ರು ಏನು ಚೇಂಜ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಇವರು ಮುಸ್ತಫಿಜುರ್ ರಹಮಾನ್ಗೆ ಕೊಡಬಾರ್ದು ಗುರು ಈ ಚಾನ್ಸ್. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅವರೇ ಮ್ಯಾಚಿನ ಸೋಲ್ಸಿದೆ ಅನ್ಬೋದು. ದೀಪಕ್ ಚಾಲು ಕೊಡಬೇಕು ಮತ್ತು ಪತಿ ರಾಣಾ ಕೊಡಬೇಕು. ಮೇನ್ ಇಲ್ಲಿ ಇವರು ಬೌಲಿಂಗ್ ಚೇಂಜ್ ತರಬೇಕಂದ್ರೆ ನನ್ನ ಪ್ರಕಾರ ತೀಕ್ಷ್ಣಾಗಿ ಕೊಡಬೇಕು. ಇಲ್ಲಾಂದರೆ ಇವರು ಸಿಕ್ಕಾಪಟ್ಟೆ ಮ್ಯಾಚ್ ಸೋಲೋ ಚಾನ್ಸ್. ಮೇನ್ ಗುರು ಮುಸ್ತಫಿಜುರ್ ರಹಮಾನ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. 1-2 ಮ್ಯಾಚಲ್ಲಿ ಚೇಂಜ್ ಮಾಡಿಕೊಟ್ರು ಮೂಮೆಂಟಮ್ನ, ಆದರೆ ಸಿಕ್ಕಾಪಟ್ಟೆ ರನ್ ಹೊಡ್ಕೊತಿದ್ದಾರೆ. ಮೈನ್ ಇಲ್ಲಿ ಜಡೇಜಾ ಬ್ಯಾಟಿಂಗಲ್ಲಿ ಅಂಥ ರನ್ ಬರ್ತಿಲ್ಲ, ಮತ್ತು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಗಾಯಕ್ವಾಡ್ ಒಳ್ಳೆ ಬ್ಯಾಟಿಂಗು ಮತ್ತು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ. ಧೋನಿನೂ ಅಷ್ಟೇ ಲಾಸ್ಟಲ್ಲಿ ಈ ಮ್ಯಾಚ್ ನನ್ನ ಪ್ರಕಾರ ಧೋನಿ ಬ್ಯಾಟಿಂಗ್ ಬರೋದು ಒಂಚೂರು ಬಂದರೂ ಬರ್ಬೋದು, ನನ್ನ ಪ್ರಕಾರ ಬರ್ದೇನೂ ಇರ್ಬೋದು. ನನ್ನ ಪ್ರಕಾರ ಹೇಳ್ತೀನಿ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಅಜಿಂಕ್ಯ ರಹಾನೆ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ ಅಂದರೆ ಹೆಂಗೋ ಮೇನೇಜ್ ಮಾಡಿ ಬ್ಯಾಟಿಂಗ್ನ ಆಡ್ತವ್ರೆ. ಮತ್ತು ನನ್ನ ಪ್ರಕಾರ ಈ ಮ್ಯಾಚು ಇವರು ರಚಿನ್ ರವೀಂದ್ರನ ನನ್ನ ಪ್ರಕಾರ ಆಡಿಸ್ತಾರೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಯಾಕೆಂದರೆ ಡೇವಿಡ್ ಮಿಚರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ನ ಹೋದ ಮ್ಯಾಚು ಆಡಲಿಲ್ಲ, ಹೋದ ಮ್ಯಾಚು ಆಡಲಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಕರೆಸೋ ಮೂಮೆಂಟ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇವರು ಸೋತ್ಕೊ ಬರ್ತಿದ್ರೆ ಒಟ್ಟಿನಲ್ಲಿ 2 ಮ್ಯಾಚು CSK ಗೆದ್ದಿದ್ರೆ 4 ಮ್ಯಾಚು SRH ಗೆದ್ದವ್ರೆ. ಒಟ್ಟಿನಲ್ಲಿ ಏನೇ ಇದ್ರು ಗುರು CSK ಅಷ್ಟು ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತಗೋತಾರೆ. ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ 1-2 ಮ್ಯಾಚ್ ಸೋತಿರ್ಬೋದು. ಒಟ್ಟಿನಲ್ಲಿ ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಈ ಮ್ಯಾಚ್ನ ಗೆಲ್ತಾರೆ ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶಿವಮ್ ದುಬೆ ಮತ್ತು ಇವ್ರ ಬ್ಯಾಟಿಂಗ್ ಕಡೆ ಶಿವಮ್ ದುಬೆ ಮತ್ತು ಗಾಯಕ್ವಾಡು ಮತ್ತು ಇವ್ರು ಇಷ್ಟು ಜನ ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ತಗೋತಾರೆ. ಶಿವಮ್ ದುಬೆ ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ರನ್ ಹೊಡ್ತಾರೆ, ಏನೋ 1-2 ಮ್ಯಾಚ್ ರನ್ ಹೊಡೆದಿತ್ತಿಲ್ಲ. ಒಟ್ಟಿನಲ್ಲಿ SR ಕಡೆ ಮೇನ್ ಪಾಯಿಂಟ್ ಅಂದರೆ ನನ್ನ ಪ್ರಕಾರ ಟ್ರಾವಿಸ್ ಹಿಟ್ಟು ಮತ್ತು ಅಭಿಷೇಕ್ ಶರ್ಮಾ ಅದೇ ಓಪನಿಂಗ್ ಪ್ಲೇಯರಾಗಿ ಬರ್ತಾರೆ. ಒಟ್ಟಿನಲ್ಲಿ ಅವರಿಬ್ಬರೇ ಅಗ್ರೆಸಿವ್ ಆಡ್ಕೊಡ್ತಾರೆ. ಒಟ್ಟಿನಲ್ಲಿ ಇವರು ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಬೇಗ ಔಟ್ ಮಾಡಬೇಕು. ಒಟ್ಟಿನಲ್ಲಿ CSKಗೆ ಅಂಥ ಕಷ್ಟ ಏನಾಗಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡೋಂತೆ SRH ಬಿಟ್ಕೊಡೋದಿಲ್ಲ ಅಷ್ಟು ಈಸಿಯಾಗಿ. ಕ್ಲಾಸನ್ ಆಗಲಿ, ಮಾರ್ಕಮ್ ಆಗಲಿ ಮತ್ತು ಅಭಿಷೇಕ್ ಶರ್ಮಾ ಆಗಲಿ ಇವರೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಟ್ಟಿನಲ್ಲಿ ಎಷ್ಟೇ ಸ್ಕೋರ್ ಇದ್ದರೂ ಇಲ್ಲಿ ಈ ಪಿಚ್ದು ಎಷ್ಟೇ ಸ್ಕೋರ್ ಇದ್ದರೂ ನನ್ನ ಪ್ರಕಾರ ಇಲ್ಲಿ 250 200 ಹೊಡೆ ಮೇನ್ ಇಲ್ಲಿ ಆಲ್ಮೋಸ್ಟ್ 200 ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಪಿಚ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 185 ಇಲ್ಲ 190 ಹೊಡೆ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇವೆಲ್ಲ ಏನೇ ಇದ್ದರೂ ನನ್ನ ಪ್ರಕಾರ ಮಿನಿಮಮ್ 200 ಪಕ್ಕ ಹೊಡಿತಾರೆ. ಶಾರ್ಟು ಯಾರು ಬ್ಯಾಟಿಂಗ್ ಯಾರು ಆಯ್ಕೆ ಮಾಡ್ಕೊಳ್ಳಿ ನನ್ನ ಪ್ರಕಾರ 200 ಹೊಡಿತಾರೆ. 200 ಮೇಲೆ ಎಷ್ಟಾರು ಆಗ್ಬೋದು. ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ ಪಿಚ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 75, ಬೌಲಿಂಗ್ಗೆ 25 ಅನ್ಬೋದು, ಸ್ಪಿನ್ನಿಂಗ್ಗೆ 40 ಮತ್ತು ಸ್ಪೀಡ್ ಬೌಲಿಂಗ್ ಪರ್ಸೆಂಟೇಜ್ 60. ಒಟ್ಟಿನಲ್ಲಿ ಏನೇ ಇವೆಲ್ಲ ಇದ್ರೂ ಒಟ್ಟಿನಲ್ಲಿ SRH ಮತ್ತು CSK ಸಿಕ್ಕಾಪಟ್ಟೆ ಅಗ್ರೆಸಿವ್ ರೋಲ್ನ ಆಡ್ತಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಏನು ಗುರು ನೆಕ್ಸ್ಟ್ ಲೆವೆಲ್ ಮ್ಯಾಚ್ ತಗೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಧೋನಿ ಬ್ಯಾಟಿಂಗ್ ಆಡೋಕ್ಕೆ ಬರಬೇಕು ನನ್ನ ಪ್ರಕಾರ ಅನ್ಕೋತೀನಿ. ಒಟ್ಟಿನಲ್ಲಿ CSKಲಿ ನನ್ನ ಪ್ರಕಾರ ಯಾರ್ಯಾರು ಆಡ್ತಾರೆ ಅಂದರೆ ರಚಿತ್ ಸರ್, ಗಾಯಕ್ವಾಡು ಮತ್ತು ಡೇವಿಡ್ ಮಿಚರ್ ಮತ್ತು ಶಿವಮ್ ದುಬೆ, ಮೊಯಿನ್ ಅಲಿ, ಜಡೇಜಾ, ಧೋನಿ ಮತ್ತು ದೀಪಕ್ ಚಾಲು ಮತ್ತು ಮೇನ್ ಗುರು ಇಲ್ಲಿ ದೇಶಪಾಂಡೆ ಮತ್ತು ತೀಕ್ಷ್ಣ. ನನ್ನ ಪ್ರಕಾರ ಶಾರ್ದೂಲ್ ಠಾಕೂರ್ ಜಾಗಕ್ಕೆ ನನ್ನ ಪ್ರಕಾರ ತೀಕ್ಷ್ಣನ ಇವರು ತರಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮೇನ್ ಇಲ್ಲಿ ಮುಸ್ತಫಿಜುರ್ನ ಈ ಮ್ಯಾಚಿನ ಆಡಿಸ್ಬಾರ್ದು ಗುರು, ಇವರು ಕುಣಿಸ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾರೆ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಗಾಯಕ್ವಾಡ್ ಏನಾದ್ರು ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಪಟ್ಟೆ ಮ್ಯಾಚ್ ಸೋಲೋ ಮೂಮೆಂಟ್ಗೂ ಹೋಗ್ಬಿಡ್ತಾರೆ ನನ್ನ ಪ್ರಕಾರ. ಅದನ್ನು ಪ್ಯಾಕಪ್ ಮಾಡೋಕ್ಕಾಗಿ ಶಿವಮ್ ದುಬೆನ ಇವರು ಇಟ್ಟಿರ್ತಾರೆ ನನ್ನ ಪ್ರಕಾರ ಹೇಳ್ತೀನಿ. ಒಟ್ಟಿನಲ್ಲಿ ಶಿವಮ್ ದುಬೆ ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ಅಗ್ರೆಸಿವ್ ಆಗಿ
ರನ್ನ ಹೊಡೆದ್ರು ಇವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಮಾಡ್ತಿದ್ರೆ. ಮೇನ್ ಗುರು ಇವರು ಮೋಯಿನ್ ಅಲಿನ ಬೇಗನೆ ಕಳಿಸ್ಬೇಕಿಲ್ಲ ಅಂದರೆ ತಪ್ಪು ಮಾಡ್ತಾರೆ. ಮೇನ್ ಇಲ್ಲಿ ಜಡೇಜನ ಇವರು ಬೇಗನೆ ಕಳಿಸಿ ತಪ್ಪು ಮಾಡ್ತಾರೋ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ SRH ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ SRH ಟೀಮಲ್ಲಿ ಟ್ರಾವೆಸ್ ಸಿಟು, ಅಭಿಷೇಕ್ ಶರ್ಮಾ ಮತ್ತು ಮಾಕ್ರಮ್ಮು, ಕ್ಲಾಸನ್ನು. ಮೇನ್ ಇಲ್ಲಿ ರೆಡ್ಡಿ ಒಳ್ಳೆ ಬೌಲಿಂಗು ಮತ್ತು ಬ್ಯಾಟಿಂಗಲ್ಲಿ ಚೆನ್ನಾಗಿ ಮಾಡ್ತವ್ರೆ. ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಭುವನೇಶ್ವರ್ ಕುಮಾರು ಒಳ್ಳೆ ಬೌಲಿಂಗನ್ನು ಮಾಡ್ತವ್ರೆ. ಟಿ ನಟರಾಜನು, ಜೈನ್ ಉನಡ್ಕಟ್ಟು ಇವರೆಲ್ಲ ಇಷ್ಟು ಜನ ಇರ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಟ್ರಾವೆಸ್ ಸಿಟ್ಟು ಮತ್ತು ಅಭಿಷೇಕ್ ಶರ್ಮಾ ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಅಂತ ಪಡೋದು 99% ಪಕ್ಕ ಅನ್ಬೋದು. ಇಲ್ಲಿ ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋ ಮ್ಯಾಚ್ ಅಂದರೆ ನನ್ನ ಪ್ರಕಾರ ಇಲ್ಲಿ ಟೋಟಲಾಗಿ ಗೆದ್ದಿರೋದು 20ರಲ್ಲಿ 14 ಮ್ಯಾಚು. ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತೈತಿದೆ. 20ರಲ್ಲಿ 14 ಮ್ಯಾಚು, 20ರಲ್ಲಿ 14 ಮ್ಯಾಚ್ CSK ಗೆದ್ದಿದ್ರೆ, 6 ಮ್ಯಾಚು SRH ಗೆದ್ದಿದ್ರೆ. ಆದ್ದರಿಂದ ಹೇಳ್ತೀನಿ ಈ CSK ವರ್ಸಸ್ SRHಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ. ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ CSK ಒಂದು ಮ್ಯಾಚ್ ಏನೋ ಸೋತಿರ್ಬೋದು ಹೊರತು ಎಲ್ಲ ಮ್ಯಾಚು ಈ ಸೀಸನ್ನು ಹೋಮ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಗೆದ್ದಿರೋದು. ಒಟ್ಟಿನಲ್ಲಿ CSK ವರ್ಸಸ್ SRHಲ್ಲಿ ಒಟ್ಟಿನಲ್ಲಿ CRH ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಗುರು. ಎಂಥ ಸಿಚುವೇಶನ್ ಬಿಟ್ಕೊಟ್ರು ಒಳ್ಳೆ ಬ್ಯಾಟಿಂಗ್ ಡೆಪ್ತ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಬೌಲಿಂಗು ನನ್ನ ಪ್ರಕಾರ CSK ತಗೋತಾರೆ. ಎಂಥ ಬ್ಯಾಟಿಂಗ್ ಇದ್ರೂ ಗುರು ನಾವು ಬೌಲಿಂಗೇ ತಗೋತೀವಿ ಅನ್ಕೋತಾರೆ. ಒಟ್ಟಿನಲ್ಲಿ CSK ವರ್ಸಸ್ SRHಲ್ಲಿ CSK ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ RCB ವರ್ಸಸ್ GTಲಿ ನನ್ನ ಪ್ರಕಾರ GT ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಒಟ್ಟಿನಲ್ಲಿ ಎರಡನೇ ಮ್ಯಾಚಲ್ಲಿ CSK ವರ್ಸಸ್ SRHಲ್ಲಿ CSK ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಈ ಪ್ರೆಡಿಕ್ಟ್ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.